ಮಹಾರಾಷ್ಟ್ರ ಮತ್ತು ಕರ್ನಾಟಕದ ನಡುವೆ ಭಾಷಾ ಸಂಘರ್ಷ ಏರ್ಪಟ್ಟಿದೆ. ನಿನ್ನೆ ಎಂಇಎಸ್ ಪುಂಡರು ಕರ್ನಾಟಕದಿಂದ ಹೋಗಿದ್ದಂತಹ ಚಾಲಕರನ್ನ ಯಾವ ರೀತಿಯಾಗಿ ನಡೆಸ್ಕೊಂಡಿದ್ರು ಅನ್ನೋದನ್ನ ನೋಡಿದ್ವಿ. ಆಗ್ಲೇ ಹೇಳಿದ್ವಿ ಇಲ್ಲಿ ನಡೆಯೋದು ಏನು ಕಷ್ಟನಾ ಅಂತ. ಸೊ ಈಗ ಅಂತಹದ್ದೇ ಘಟನೆಗಳು ಇಲ್ಲಿಯೂ ಕೂಡ ಬೆಳಕಿಗೆ ಬರ್ತಾ ಇದೆ. ಮಹಾರಾಷ್ಟ್ರ ವಾಹನಗಳಿಗೆ ಮಸಿ ಬಳಿದು ಆಕ್ರೋಶವನ್ನ ಕನ್ನಡ ಪರ ಸಂಘಟನೆಗಳು ವ್ಯಕ್ತಪಡಿಸಿವೆ. ಗೂಡ್ಸ್ ವಾಹನ ಚಾಲಕರಿಗೆ ಕನ್ನಡ ಕಲಿಸುವ ಮೂಲಕ ಪ್ರತಿಭಟಿಸಲಾಗಿದೆ. ಮರಾಠಿ ಚಾಲಕರಿಂದ ಕನ್ನಡಕ್ಕೆ ಜೈಕಾರವನ್ನ ಹಾಕಿಸಿದ್ದಾರೆ ಕಾರ್ಯಕರ್ತರು. ನೆಲಮಂಗಲ ರಸ್ತೆಯ ಅಡಕಮಾರನಹಳ್ಳಿ ಬಳಿಯ ಲಾರಿ ನಿಲ್ದಾಣದಲ್ಲಿ ಆಗಿರುವಂತಹ ಘಟನೆ ಇದು. ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಸರ್ವ ಸಂಘಟನೆಯ ಒಕ್ಕೂಟದ ಕಾರ್ಯಕರ್ತರು ಮಹಾರಾಷ್ಟ್ರದಿಂದ ಬಂದಿರುವಂತಹ ಚಾಲಕರಿಗೆ ಕನ್ನಡವನ್ನ ಕಲಿಸುವ ಮೂಲಕವಾಗಿ ಅವರಿಗೆ ಕನ್ನಡದ ಪಾಠವನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಇರಬೇಕು ಅನ್ನೋದಾದ್ರೆ, ಕರ್ನಾಟಕದಲ್ಲಿ ನಿಮ್ಮ ಒಂದು ಕೆಲಸ ವ್ಯವಹಾರಗಳೆಲ್ಲ ನಡಿಬೇಕು ಅನ್ನೋದಾದ್ರೆ ಕನ್ನಡ ಕಲೀರಿ, ಮುಲಾಜಿಲ್ಲದೆ ಅಂತ ಇವತ್ತು ಆ ಒಂದು ಮಹಾರಾಷ್ಟ್ರದ ಬೋರ್ಡ್ಗಳಿಗೆ ಮಸಿಯನ್ನ ಬಳಿಯೋ ಮೂಲಕ ಚಾಲಕನನ್ನ ಹಿಡ್ಕೊಂಡು ಆತನಿಗೆ ಕನ್ನಡ ಕಲಿಸುವಂತಹ ಕೆಲಸವನ್ನ ನೆಲಮಂಗಲದಲ್ಲಿ ಮಾಡಿದ್ದಾರೆ. ಕನ್ನಡ ದ್ರೋಹಿ ಮರಾಠಿಗಳೇ ರಾಜ್ಯ ಬಿಟ್ಟು ತೊಲಗಿ ಅನ್ನುವಂತಹ ಘೋಷಣೆಯೂ ಕೂಡ ಈ ಸಂದರ್ಭದಲ್ಲಿ ವ್ಯಕ್ತವಾಗಿದೆ. ನಿನ್ನೆ ನಾವು ಈ ದೃಶ್ಯವನ್ನ ಮಹಾರಾಷ್ಟ್ರಕ್ಕೆ ಹೋದಂತಹ ಸಂದರ್ಭದಲ್ಲಿ KSRTC ಬಸ್ನ ಹಿಡಿದಿದ್ರು, ಬಸ್ಗೆ ಮಸಿ ಬಳಿದಿದ್ರು, ಅನಂತರ ಚಾಲಕನಿಗೆ ಕೇಸರಿ ಬಳಿದಿದ್ರು. ಇದೆಲ್ಲವೂ ಕೂಡ ಆಗಿತ್ತು. ಜೈ ಮಹಾರಾಷ್ಟ್ರ ಅಂತ ಘೋಷಣೆ ಕೂಗಿಸಿದ್ರು. ರಿವರ್ಸ್ ಸೈಡ್ ಇವತ್ತು ಕರ್ನಾಟಕದಲ್ಲಿ ಆಗಿದೆ. जय कन्नड़, जय कन्नड़, जय कन्नड़, जय कन्नड़, बोलने जय कन्नड़, आराम से बोल, आराम से बोल, ಹೇಳು ಕನ್ನಡದಲ್ಲಿ ಹೇಳು, ಏನಣ್ಣ ಜೈ ಕನ್ನಡ, ಜೈ ಕನ್ನಡ, ಜೈ ಕನ್ನಡ, ಜೈ ಕನ್ನಡ, ಜೈ ಕನ್ನಡ, ಜೈ ಮಾಡ ನಾಡದ್ರೋಹಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಹೇಳಿದ್ದಾರೆ. ಹೋರಾಟಗಾರರ ಮೇಲೆ ದೂರು ದಾಖಲಿಸಿರುವ ನಾಡದ್ರೋಹಿ ರಾಜ್ಯ ಸರ್ಕಾರಕ್ಕೆ ಹೇಳಿದ್ದಾರೆ. ನಾಡದ್ರೋಹಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಹೇಳಿದ್ದಾರೆ. ಬೆರ್ಕೆ ಎಂಎಸ್ ಪುಂಡರಿಗೆ ಹೇಳಿದ್ದಾರೆ. ಶಿವಸೇನೆ ಗಾಂಡುಗಳಿಗೆ ಹೇಳಿದ್ದಾರೆ. ಅಯ್ಯಯ್ಯೋ ಹೋರಾಟ ವೇದಿಕೆಗೆ ಸ್ವಾಭಿಮಾನಿ ಕನ್ನಡ ಪರ ಹೋರಾಟಗಾರರಿಗೆ ನೆಲಮಂಗಲದ ರಸ್ತೆಯ ಅಡಕಮಾರನಹಳ್ಳಿಯಲ್ಲಿ ಇವತ್ತು ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ರಸ್ತೆಯಲ್ಲಿ ಕುಳಿತು ತಲೆಯ ಮೇಲೆ ಒಂದು ಕಲ್ಲನ್ನ ಹೊತ್ಕೊಂಡು ಈ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕನ್ನಡದ ಉಳಿವಿಗಾಗಿ ನಮ್ಮ ಹೋರಾಟ ಸತತ ಮುಂದುವರಿಯುತ್ತೆ ಅಂತ ಕೂಡ ಹೇಳೋ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಮತ್ತು ಮರಾಠಿಗರ ವಿರುದ್ಧ, ಅದರಲ್ಲೂ ಕೂಡ ಮರಾಠಿ ಪುಂಡರ ವಿರುದ್ಧ ಘೋಷಣೆಯನ್ನ ಮೊಳಗಿಸಿದ್ದಾರೆ. ನಾಡದ್ರೋಹಿ ಎಂಇಎಸ್ ತೊಲಗಲಿ ಅಂತ ಕೂಡ ಕೂಗಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಕಾಶ್ರಿಂದ. ಪ್ರಕಾಶ್, ಇವತ್ತು ನೆಲಮಂಗಲದಲ್ಲಿ ಪ್ರತಿಭಟಿಸಲಾಗ್ತಾ ಇದೆ. ಪ್ರತಿಭಟನೆಯ ರೂಪ ಸ್ವರೂಪ ಯಾವ ರೀತಿಯಾಗಿದೆ? ದಿವ್ಯಾ, ಏನಂತ ಹೇಳಿದ್ರೆ ಬೆಳಗಾವಿಯಲ್ಲಿ ಕನ್ನಡ ಸಾರಿಗೆ ಸಂಸ್ಥೆ ಬಸ್ಗಳ ಮೇಲೆ ಮತ್ತೆ ಅಲ್ಲಿನ ಚಾಲಕನ ಮೇಲೆ ಒಂದು ಹಲ್ಲೆ ಮಾಡಿ ಒಂದು ಕಪ್ಪು ಬಣ್ಣವನ್ನ ಬಳಿದ ಮೂಲಕ ಎಂಇಎಸ್ ಪುಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದರಿಂದಲೇ ಕನ್ನಡದ ಕಾರ್ಯಕರ್ತರು ಸಹ ಅವರ ಆಕ್ರೋಶ ಸಾಕಷ್ಟು ರೀತಿಯಲ್ಲಿ ಇರುವಂತದ್ದು. ಅಡಕಮಾರನಹಳ್ಳಿ ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿಯ ಅಡಕಮಾರನಹಳ್ಳಿ ಬಳಿ ಕನ್ನಡ ಸರ್ವ ಸಂಘಟನೆಯ ಒಕ್ಕೂಟದ ಕಾರ್ಯಕರ್ತರು ಏನು ಅಂತ ಹೇಳಿದ್ರೆ ಮಹಾರಾಷ್ಟ್ರದ ವಾಹನಗಳಿಗೆ, ಅದರಲ್ಲೂ ಗೂಡ್ಸ್ ವಾಹನಗಳಿಗೆ ಕಪ್ಪು ಬಣ್ಣವನ್ನು ಬಳಿಯುವ ಮೂಲಕ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಜೈ ಕರ್ನಾಟಕ ಎನ್ನುವ ನಾಮಫಲಕವನ್ನು ಸಹ ಆ ವಾಹನ ಮೇಲೆ ಹಾಕಿರುವಂತದ್ದು. ಅದಲ್ಲದೆ ಚಾಲಕರಿಗೆ ಒಂದು ಕನ್ನಡದಲ್ಲಿ ಪಾಠವನ್ನ ಹೇಳಿರುವಂತದ್ದು. ಜೈ ಕರ್ನಾಟಕ ಅಂತೇಳಿ ಘೋಷಣೆಯನ್ನು ಸಹ ಕಾರ್ಯಕರ್ತರು ಕೂಗಿಸಿರುವಂತದ್ದು. ಏನಂತಂದ್ರೆ ಕರ್ನಾಟಕದಲ್ಲಿ ತಾವು ವ್ಯವಹಾರವನ್ನ ಮಾಡ್ತೀರಿ, ದುಡಿತೀರಿ, ಗಳಿಸ್ತೀರಿ, ಆದ್ರೆ ಕನ್ನಡಿಗರ ಮೇಲೆ ಮತ್ತೆ ಕರ್ನಾಟಕದ ವಾಹನಗಳ ಮೇಲೆ ಹಲ್ಲೆ ಮಾಡೋದು ಖಂಡನೀಯ ಅಂತೇಳಿ ಅವರ ಒಂದು ಮಹಾರಾಷ್ಟ್ರದ ವಾಹನಗಳ ಚಾಲಕರಿಗೆ ಕನ್ನಡವನ್ನು ಕಲಿಸಿ ತಿರುಗುತ್ತರವನ್ನು ನೀಡಿದ್ದಾರೆ. ಮತ್ತೊಂದು ಕಡೆ ಕರ್ವೆ ಕಾರ್ಯಕರ್ತರು ಸಹ, ಶಿವರಾಮೇಗೌಡರ ಬಣದ ಕಾರ್ಯಕರ್ತರು ಸಹ ತಲೆ ಮೇಲೆ ಕಲ್ಲೆತ್ಕೊಂಡು ಉಗ್ರ ರೀತಿಯಲ್ಲಿ ಪ್ರತಿಭಟನೆ ಮಾಡಿರುವಂತದ್ದು. ಎಂಇಎಸ್ ಪುಂಡರ ಒಂದು ನಾಮಫಲಕಕ್ಕೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ದಿವ್ಯಾ,
ಥ್ಯಾಂಕ್ ಯು ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ. ನೆಲಮಂಗಲದ ಅಡಕಮಾರನಹಳ್ಳಿಯಲ್ಲಿ ಇವತ್ತು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಕನ್ನಡ ಪರ ಸಂಘಟನೆಯವರು. ಕನ್ನಡ ಸರ್ವ ಸಂಘಟನೆಯ ಒಕ್ಕೂಟದ ಕಾರ್ಯಕರ್ತರು ರಸ್ತೆಯಲ್ಲಿ ಇಳಿದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸಹಜವಾಗಿ ಮಹಾರಾಷ್ಟ್ರದಲ್ಲಿ ಹೇಗೆ ನಡ್ಕೊಳ್ತಾ ಇದ್ದಾರೆ ಅದಕ್ಕೆ ಪ್ರತಿಯಾಗಿ ನಾವು ಕೂಡ ನಡ್ಕೊಳ್ತೀವಿ, ನಾವು ಶಾಂತಿಯನ್ನ ಬಯಸ್ತೀವಿ. ಆದರೆ ನೀವು ಇಲ್ಲಿ ಬರೀ ಗಲಾಟೆ ಎಬ್ಬಿಸೋದು, ದುಂಬಿ ಎಬ್ಬಿಸೋದು, ಇಂತಹ ಕೀಟ್ಲೆ ಕೆಲಸಗಳನ್ನೇ ಮಾಡ್ತಾ ಇದ್ರೆ ನಾವು ನಿಮ್ಮ ದಾರಿಯಲ್ಲೇ ಹೋಗ್ತೀವಿ ಅನ್ನೋದನ್ನ ಇವತ್ತಿನ ಈ ಪ್ರತಿಭಟನೆಯ ಮೂಲಕ ಎಚ್ಚರಿಸಲಾಗಿದೆ. ನಿನ್ನೆ ನೋಡಿದ್ರಿ ಮಹಾರಾಷ್ಟ್ರದಲ್ಲಿ ಯಾವ ರೀತಿಯಾಗಿ ಸೊಲ್ಲಾಪುರದಲ್ಲಿ ಕರ್ನಾಟಕದ KSRTC ಬಸ್ನ ತಡೆದು ಚಾಲಕನನ್ನ ಅವಮಾನಿಸಿ ನಡೆಸ್ಕೊಂಡಿದ್ರು ಅಂತ. ಅದರ ಆಕ್ರೋಶ ಇವತ್ತು ಬಿಗಿಲೆದ್ದಿದೆ. ಜೊತೆಗೆ ಬೆಳಗಾವಿಯಲ್ಲಿ ಆಗಿದ್ದಂತಹ ಬಸ್ ಕಂಡಕ್ಟರ್ ಮೇಲೆ ಆದಂತಹ ದೌರ್ಜನ್ಯ, ಈ ವಿಷಯವಾಗಿಯೂ ಕೂಡ ಈ ಪ್ರತಿಭಟನೆ ಮುಂದುವರೆದಿದೆ. ಕನ್ನಡದ ಉಳಿವಿಗಾಗಿ, ಕನ್ನಡದ ಬೆಳೆಸುವ ವಿಷಯವಾಗಿ ಬರೀ ಕನ್ನಡ ಪರ ಸಂಘಟನೆಗಳು ಮಾತ್ರ ಈಗ ಹೋರಾಟವನ್ನು ನಡೆಸಬೇಕಾದಂತಹ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಈಗಲ್ಲ. ಪ್ರತಿ ಬಾರಿಯೂ ಕೂಡ ಇದೇ ರೀತಿ ಆಗ್ತಾ ಇರುತ್ತೆ. ಬರೀ ಅವರ ಜವಾಬ್ದಾರಿ ಅನ್ನೋ ರೀತಿಯಲ್ಲಿ ನಡೆಸ್ಕೊಳ್ಳಾಗುತ್ತೆ. ಆದರೆ ರಾಜಕಾರಣಿಗಳು ತಮ್ಮ ಜವಾಬ್ದಾರಿಯನ್ನ ಸರಿಯಾದ ರೀತಿಯಲ್ಲಿ ನಡೆದುಕೊಂಡಿದ್ದೇ ಆಗಿದ್ರೆ ಈ ರೀತಿಯಾದಂತಹ ಬೆಳವಣಿಗೆಗಳು ಆಗ್ತಾ ಇರಲಿಲ್ಲ ಅಂತ ಕಾಣುತ್ತೆ.